ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಂಡು ನಾವು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೇವರ ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವುದು. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ತಂದೆಯಾದ ದೇವರೇ ಸ್ವಾಮಿ, ನಾವು ಕೇಳುತ್ತೇವಪ್ಪ. ಕೇಳಿಕೊಂಡು ಸ್ವಾಮಿ ಪ್ರತಿ ದಿವಸ ಅದನ್ನು ಕೈಗೊಂಡು ನಡೆಯುವಂತೆ ನಿಮ್ಮ ಸಹಾಯ ನಮಗೆ ಬೇಕು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ, ಆಮೆನ್. ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಅದರಲ್ಲಿ 35ನೇ ವಚನ ನಿನ್ನೆ ತೆಗೆದುಕೊಂಡಿದ್ದ ವಚನವಾಗಿದೆ. ಏಕೆಂದ್ರೆ ಆ ವಚನ 35ರಲ್ಲಿ ಒಂದು ವಚನ ತೆಗೆದುಕೊಂಡಿದ್ವಿ. ಈಗ 36ರಿಂದ ತೆಗೆದುಕೊಂಡ್ರೆ ಅದಕ್ಕೆ ಬೇಡ ಅಂತೇಳಿ 35ರಿಂದಲೇ ಪುನಃ ಅದನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ವಾಕ್ಯವನ್ನ ಧ್ಯಾನ ಮಾಡಿ ಜೀವಿಸುವಣ. ಪರಲೋಕ ಹತ್ತಿರವಾಗಿದೆ, ಅದಕ್ಕಾಗಿ ನಾವು ಸಿದ್ಧರಾಗಬೇಕಲ್ಲ. ಎಷ್ಟು ಸಾರಿ ನಾವು ವಾಕ್ಯಗಳು ಕೇಳಿದ್ರು ನಮಗೆ ಯಾವತ್ತೂ ಬೇಡ ಅನ್ಸುವುದಿಲ್ಲ. ಪ್ರತಿಯೊಂದು ಮನುಷ್ಯನು ಬೇಡ ಅನ್ಬೋದು, ಆದರೆ ದೇವರ ವಾಕ್ಯವನ್ನ ಬೇಡ ಅನ್ಲಿಕ್ಕೆ ಆಗುವುದೇ ಇಲ್ಲ. ಯಾಕೆಂದ್ರೆ ಒಂದೊಂದು ದಿವಸ ಒಂದೊಂದು ರೀತಿ ದೇವರು ಮಾತನಾಡ್ತಾರೆ. ಅವಾಗ ಹೇಗೆ ನಾವು ಬೈಬಲ್ನ ಕಂಪ್ಲೀಟ್ ಮಾಡ್ಲಿಕ್ಕಾಗ್ತದೆ? ಎಷ್ಟೋ ಜನ ಹೇಳ್ತಾರೆ, ನಾನು ಬೈಬಲ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಆಗುವುದೇ ಇಲ್ಲ. ಎಷ್ಟು ಸಾರಿ ನೀವು ಓದಿದ್ರು, ಎಷ್ಟು ಸಾರಿ ಧ್ಯಾನ ಮಾಡಿದರು, ಸಾಧ್ಯವೇ ಇಲ್ಲ ಪ್ರಿಯನಾದ ದೇವರ ಮಗುವೆ. ಯಾಕಂದ್ರೆ ಒಂದೊಂದು ದಿವಸ ಅದೇ ವಾಕ್ಯದಿಂದ ದೇವರು ಬೇರೆ ತರ ಮಾತನಾಡಿರ್ತಾರೆ. ನಾವು ಹೇಗೆ ಕಂಪ್ಲೀಟ್ ಮಾಡೋಕ್ಕಾಗ್ತದೆ? ಹಾಲೆಲೂಯಾ. ಹಾಗಾಗಿ ಈ ವಾಕ್ಯವನ್ನು ಧ್ಯಾನ ಮಾಡೋಣ. ದೇವರು ಏನ್ ಮಾತನಾಡ್ತಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಅದ್ರ ಪ್ರಕಾರನೇ ತಿಳ್ಕೊಂಡು ಜೀವಿಸೋಣ. 35ನೇ ವಚನ ತೆಗೆದುಕೊಳ್ಳಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು ಈ ಲೋಕದಲ್ಲಿ. ನಿನ್ನೆ ದಿವಸ ಧ್ಯಾನ ಮಾಡಿದ ಪ್ರಕಾರವೇ ಅನೇಕ ಶೋಧನೆಗಳು, ಕಷ್ಟಗಳು, ನಷ್ಟಗಳು ಬೇಕಾದಷ್ಟು ಮನುಷ್ಯನ ಜೀವಿತದಲ್ಲಿ ಬರ್ಬೋದು. ನಾವು ಉದಾಹರಣೆ ನೋಡಕ್ ಹೋದ್ರೆ ಯೋಬನ ಗ್ರಂಥವನ್ನು ನೋಡಿದರೆ ಗೊತ್ತಾಗ್ತದೆ. ಯೋಬನು ದೇವರ ಹತ್ರ ನೀತಿವಂತನಾಗಿ ಕಾಣಿಸಿ, ಅದೇ ರೀತಿಯಾಗಿ ನೀತಿವಂತರಾಗಿ ಎಷ್ಟೋ ಜನ ದೇವರ ವಾಕ್ಯದಲ್ಲಿ ಅವರ ಹೆಸರುಗಳನ್ನ ಬರೆಯಲ್ಪಟ್ಟಿದೆ. ಅವ್ರು ಯಾಕೆ ನೀತಿವಂತರು? ದೇವರ ಮಾತನ್ನ ಕೇಳಿದರು, ನಡೆದರು, ಈ ಲೋಕ ಬಿಟ್ಟು ಪರದೇಶದಲ್ಲಿ ವಾಸವಾಗಿದ್ದಾರೆ. ಆ ನ್ಯಾಯವಾದ ದಿನ, ನ್ಯಾಯ ವಿಚಾರಣೆ ದಿನದಲ್ಲಿ ಅವರೆಲ್ಲರೂ ಎದ್ದು ಬರುವರು, ಪರಲೋಕಕ್ಕೆ ಸೇರುವಂತವರಾಗಿದ್ದಾರೆ. ಅದೇ ರೀತಿಯಾಗಿ ದೇವರು ನಮ್ಮನ್ನೂ ಕರೀತಾ ಇದ್ದಾರೆ. ಅವರಿಗೆ ಪರದೇಶ ಸ್ಥಳದಲ್ಲಿ ಇದ್ದಾರಲ್ಲ, ನಿಮಗೂ ಸತ ಅಂತ ಜಾಗವನ್ನೇ ನಾನು ನಿಮಗೆ ಕೊಡುವನಾಗಿದ್ದೇನೆ. ಹಾಲೆಲೂಯಾ. ಅಂತ ಪರಲೋಕಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇದು ಮಾರ್ಗ ತೋರಿಸ್ತಾ ಇದ್ದೇನೆ. ಇದರ ಮುಖಾಂತರವೇ ನೀವು ಮಾರ್ಗವನ್ನು ಕಂಡುಹಿಡಿದುಕೊಂಡು ನನ್ನ ಬಳಿಗೆ ಬರಬೇಕು, ಪ್ರಿಯನಾದ ಸಹೋದರ ಮತ್ತು ಸಹೋದರಿಯರೇ. ಅದಕ್ಕಾಗಿ ನಿಮ್ಮನ್ನ ನಾನು ಕರೆದೇನಲ್ಲ. ಮತ್ಯಾವುದಕ್ಕೆ ನಿಮ್ಮನ್ನ ನಾನು ಕರೀಲಿಕ್ಕೆ ಸಾಧ್ಯವೇ? ನಿಮಗೆ ಉಣ್ಣಲಿಕ್ಕೆ ಆಹಾರ ಕೊಟ್ಟಿದ್ದೇನೆ, ಉಡಲಿಕ್ಕೆ ಬಟ್ಟೆ ಕೊಟ್ಟಿದ್ದೀನಿ, ಇಲ್ಲಿ ಓಡಾಡ್ಲಿಕ್ಕೆ ಎಲ್ಲಾ ಸೌಕರ್ಯಗಳನ್ನ ನಿಮಗೆ ಕೊಟ್ಟಿದ್ದೇನೆ. ದೇವರ ಮಕ್ಕಳಿಗೆ ಕೊಟ್ಟಿದ್ದೇನೆ, ಇಲ್ಲದವರೆಗೂ ಇದೆ. ಆದರೆ ಅವರಿಗೆ ಇಲ್ದಿದ್ದ ಪರಲೋಕ ರಾಜ್ಯ ನಾನು ನಿಮಗೆ ಕೊಡ್ತಾ ಇದ್ದೀನಲ್ಲ. ಹಾಲೆಲೂಯಾ. ಅವರು ಭೂಮಿಗೆ ಮಾತ್ರ ಶ್ರೀಮಂತರಾಗಿರ್ತಾರೆ. ಸಿರಿವಂತರು ಬೇಕಾದಷ್ಟು ಇದೆ, ಆದ್ರೆ ಅದೆಲ್ಲೂ ಪರಲೋಕ ರಾಜ್ಯ ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಪರಲೋಕ ರಾಜ್ಯ ಹೋಗಬೇಕಾದರೆ ದೇವರ ವಾಕ್ಯವನ್ನು ಅನುಸರಿಸಬೇಕು, ದೇವರನ್ನ ಧ್ಯಾನ ಮಾಡಬೇಕು. ನಮ್ಮನ್ನ ಸೃಷ್ಟಿ ಮಾಡಿದ ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅದ್ರ ಪ್ರಕಾರನೇ ನಾವು ಒಳಗೆ ಹೋಗ್ಬೇಕಾಗಿದೆ. ಏನಾದರೂ ದೇವರ ಮದುವೆ. ಅದಕ್ಕೆ ದೇವರು ಹೇಳ್ತಾರೆ, ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವಾಗಿದ್ದೇನೆ. ಹಾಲೆಲೂಯಾ. ಮಾರ್ಗವೇ ಯೇಸು ಸ್ವಾಮಿ ಆಗಿದ್ದ ಮೇಲೆ ಮತ್ತೆ ಯಾವ ಮಾರ್ಗ ಇದೆ?
ಬೇರೆ ಯಾವ ಮಾರ್ಗವೂ ಇಲ್ಲ. ಈ ಲೋಕದಲ್ಲಿ ಇರುವಂತ ಮಾರ್ಗಗಳು ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಭೂಮಿಯ ಕಟ್ಟ ಕಡೆವರೆಗೂ ಬೇಕಾದ್ರೆ ಈ ಭೂಮಿಯಲ್ಲಿ ನೀವು ಟ್ರಾವೆಲ್ ಮಾಡಬಹುದು ಪ್ರಿಯನಾದ ಸಹೋದರ ಸಹೋದರಿಯರೇ. ಆದರೆ ಒಂದು ನಾವು ನೆನಪಲ್ಲಿಟ್ಟುಕೊಳ್ಳಬೇಕು, ಪರಲೋಕ ಸೇರಬೇಕಾದ್ರೆ ಈ ಭೂಮಿ ಮಾರ್ಗ ಇಲ್ಲ. ಬಸ್ ಇಲ್ಲ, ಟ್ರೈನ್ ಇಲ್ಲ, ಫ್ಲೈಟ್ ಇಲ್ಲ, ಯಾವುದೂ ಇಲ್ಲ. ಯೇಸು ಸ್ವಾಮಿ ಒಬ್ಬರೇ ಆಗಿದ್ದಾರೆ ಕರ್ಕೊಂಡೋಗ್ಲಿಕ್ಕೆ. ಅಕಸ್ಮಾತ್ ಆಗಿ ಬಸ್ಸು, ಟ್ರೈನು, ಕಾರುಗಳು ಇರುವುದಾಗಿದ್ರೆ ಎಷ್ಟೋ ಜನ ಪರಲೋಕ ಹೋಗ್ಬಿಡ್ತಿದ್ರೆ ಏನೋ ಗೊತ್ತಿಲ್ಲ. ದೇವರದೊಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ಯೋಜನೆಗಳು ಬೇರೆ. ನಾವ್ ಯಾರು ಅದನ್ನ ಬಾಯಿಂದ ನಾವು ಹೇಳಲಿಕ್ಕೂ ನಮ್ಮ ಕೈಲಿ ಆಗುವುದಿಲ್ಲ. ಅಂತ ಜ್ಞಾನಿ ದೇವರು, ಅಂತ ಸರ್ವಜ್ಞಾನಿಯಾಗಿದ್ದಾರೆ ದೇವರು. ಅಂತವರ ಮಕ್ಕಳಾಗಿ ಜೀವಿಸಲಿಕ್ಕೆ ನಿಮ್ಮನ್ನ ಕರೀತಾ ಇದ್ದಾರೆ ಪ್ರಿಯನಾದ ಸಹೋದರ ಸಹೋದರಿಯರೇ. ನಾವಿದನ್ನ ಸರಿಯಾದ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಈ ಲೋಕದ ವೈಭವಗಳು, ಈ ಲೋಕದ ಜಂಜಾಟಗಳು, ಈ ಲೋಕದ ಬೇಕಾದಷ್ಟು ಸುಖಗಳನ್ನ ನಾವು ಬಯಸ್ತಾ ಇದ್ದೇವೆ ಹೊರತು ಇಲ್ಲಿ ಬಿಟ್ಟ ಮೇಲೆ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನ ಬಹಳ ಜನಗಳಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಇದು ಸಾಧಾರಣ ನೋಡ್ಲಿಕ್ಕೆ ಒಂದು ಗ್ರಂಥವಾಗಿದೆ. ಇದು ಬಿಡು, ಏನು ಓದ್ತಾ ಇದೀವಲ್ಲ ಅಷ್ಟೇ ಇಲ್ಲ. ಇದು ಬರೀ ಓದಿದ್ರೆ ಮಾತ್ರ ಯಾರು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ. ಕಿವಿಯಾರ ಕೇಳಿದ್ರೆ ದೇವರ ರಾಜ್ಯ ಹೋಗುವುದಿಲ್ಲ. ಹಲ್ಲೆಲೂಯಾ. ಕಣ್ಣಾರೆ ನಾವು ಕಾಣ್ತಾ ಇದ್ದೀವಿ, ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಕಾಣ್ತಾ ಇದ್ದೇವೆ. ವಾಕ್ಯಗಳು, ಪ್ರಸಂಗಗಳನ್ನು ಕಣ್ಣಾರೆ ನೋಡ್ತಾ ಇದ್ದೇವೆ, ಕಿವಿಯಾರ ಕೇಳ್ತಾ ಇದ್ದೇವೆ, ಹೃದಯದಲ್ಲಿ ಗ್ರಹಿಸಿಕೊಳ್ತಾ ಇದ್ದೇವೆ. ಆದರೆ ನಡೀತಾ ಇಲ್ಲ. ಹಲ್ಲೆಲೂಯಾ. ಇದು ಚೆನ್ನಾಗಿ ತಿಳಿದಿರ್ಬೇಕು. ಅದಕ್ಕೆ ದೇವರು ಯೇಸುಸ್ವಾಮಿ ಹೇಳ್ತಾರೆ, ಪರಲೋಕದ ತಂದೆಯ ಚಿತ್ತವನ್ನ ನೀವು ಮಾಡಿದಿರಾ ಪ್ರಿಯನಾದ ಸಹೋದರ ಸಹೋದರಿಯರೇ. ಪರಲೋಕದ ಚಿತ್ತವನ್ನು ನೀವು ಮಾಡಿದ್ದರೆ ನಿಮಗೆ ಯಾವ ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಬರ್ಬೋದು. ಹಲ್ಲೆಲೂಯಾ. ಒಬ್ಬ PM ಅನ್ನು ಇಲ್ಲ CM ಅನ್ನು ನೋಡ್ಲಿಕ್ಕೆ ಸಾಧಾರಣ ವ್ಯಕ್ತಿಗಳಿಗೆ ಆಗ್ತದ? ಅವ್ರ ಪರ್ಸನಲ್ ಸೆಕ್ರೆಟರಿಗಳಾಗ ಆಗಿರ್ಬೋದು, ಅವ್ರ ಪರ್ಸನಲ್ ಜನಾಂಗಗಳಾಗಿರ್ಬೋದು, ಅವರಿಗೆ ಯಾವ ಅಡ್ಡಿಗಳು ಇರುವುದಿಲ್ಲ. ಹಾಗೆ ಡೈರೆಕ್ಟ್ ಆಗಿ ಹೇಗೆ ಹೋಗ್ತಾರೋ ಅದೇ ರೀತಿಯಾಗಿ ದೇವರ ಮಕ್ಕಳಿಗೆ, ದೇವರ ವಾಕ್ಯವನ್ನು ತಿಳಿದಂತವರಿಗೆ, ಅದೇ ಪ್ರಕಾರ ಜೀವಿಸುವಂತವರಿಗೆ ಯಾವ ಅಬ್ಜೆಕ್ಷನ್ ಇರುವುದಿಲ್ಲ. ಹಲ್ಲೆಲೂಯಾ. ಈ ಲೋಕದ CM PM ಇಷ್ಟೊಂದು ಕಂಡೀಷನ್ಗಳು ಇರಬೇಕಾದ್ರೆ, ಪರಲೋಕ ಹೋಗಬೇಕಾದ್ರೆ ದೇವರು ನಮ್ಗೆ ಅಷ್ಟು ಬಹಳ ಕಂಡೀಷನ್ ಹಾಕಿದ್ರೆ ಯಾರು ಹೋಗ್ತಾ ಇರಲಿಲ್ಲ. ಆದ್ರೆ ಅವ್ರೇನ್ ಹೇಳ್ತಾರೆ, ನಿನ್ನ ಹೃದಯವನ್ನ ನನಗೆ ಕೊಡು, ನಿನ್ನ ಮನಸ್ಸು ನನ್ನ ಕಡೆಗೆ ತಿರುಗಿಸು, ಈ ಲೋಕಕ್ಕೆ ಮುಖ ಮಾಡಿದೆಯಲ್ಲ ಅದನ್ನ ವಾಪಸ್ ನನ್ನ ಕಡೆ ತಿರುಗಿಸು, ಇದಕ್ಕೆ ಬೆನ್ನು ಮಾಡು, ನನ್ನ ಕಡೆ ಮುಖ ಮಾಡು, ನನ್ನ ವಾಕ್ಯವನ್ನು ಲಕ್ಷ್ಯಕ್ಕೆ ತಂದುಕೋ ಕಂದ, ನನ್ನ ಉಪದೇಶವನ್ನ ಕೇಳು ಕಂದ, ನನ್ನ ಉಪದೇಶ ಮರೆಯಬೇಡ ಕಂದ, ನನ್ನ ಉಪದೇಶವನ್ನ ಧ್ಯಾನ ಮಾಡಿಕೊಂಡ ಅದ್ರ ಪ್ರಕಾರ ಜೀವಿಸಿಕೊಂಡು ನನ್ನ ಬಳಿಗೆ ಬಂದಿರಿ. ಹಲ್ಲೆಲೂಯಾ. ಇದು ದೇವರು ಕರೀತಾ ಇದ್ದಾರೆ. ನಾನು ಚರ್ಚಿಗೆ ಹೋಗ್ತಾ ಇದ್ದೀನಿ ಪ್ರಿಯನಾದ ಸಹೋದರ ಸಹೋದರಿಯರೇ, ನಾನು ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇನೆ. ಫಸ್ಟ್ ಲೈನ್ ಅಲ್ಲಿ ಕುತ್ಕೊಂಡು ವಾಕ್ಯ ತೆಗೆದಾಗ ಪಟ್ಟಂತ ನಾನು ಧ್ಯಾನ ಮಾಡಿ ಸೇವಕರು ಕೇಳುವಂತ ಯಾವ ಅಧ್ಯಾಯದಲ್ಲಿ ಯಾವ ವಚನಗಳು ಅಂತ ಹೇಳುವಾಗ ಪಟ್ಟಂತ ನಾನು ಓದ್ತಾ ಇದ್ದೇನೆ. ಎಲ್ಲ ಸತ್ಯ, ಇದೆಲ್ಲ ದೇವರು ಇಷ್ಟಪಡ್ತಾರೆ, ನಿಜ. ಆದ್ರೆ ನಿನ್ನ ವೈಯಕ್ತಿಕ, ನಿನ್ನ ಒಳಗಡೆ ದೇವರಿಗೂ ನಿನಗೂ ಹೇಗಿದೆ ಕನೆಕ್ಷನ್, ನೇರ ಸಂಪರ್ಕ ಎಷ್ಟು ಚೆನ್ನಾಗಿದೆ, ಅದು ದೇವರಿಗೆ ಬೇಕಾಗಿದೆ. ಈ ರೀತಿಯಾಗಿ ಯಾರು ಧ್ಯಾನ ಮಾಡಿ ನಡೀತಾರೋ
ನನ್ನನ್ನು ಸೇರಿ ಪ್ರಿಯನಾದ ಸಹೋದರ ಸಹೋದರಿ, ಈ ಲೋಕದಲ್ಲಿ ಅನೇಕ ನಮ್ಮ ಜ್ಞಾನದಲ್ಲಿ ತುಂಬಿಕೊಂಡಿದೆ. ಇದ್ರ ಮಧ್ಯದಲ್ಲಿ ಇದನ್ನೆಲ್ಲವನ್ನು ನಾವು ಸೈಡಿಗೆ ಇಟ್ಟುಬಿಟ್ಟು, ಇವರೇ ಇದ್ಯಾವುದು ಶಾಶ್ವತ ಅಲ್ಲ ಸ್ವಾಮಿ, ನೀವೇ ನಮಗೆ ಶಾಶ್ವತ, ನೀವೇ ನನ್ನ ಸ್ವಂತ ರಕ್ಷಕ ಎಂಬುದಾಗಿ ನಿನ್ನ ವಾಕ್ಯದ ಮೇಲೆ ಧ್ಯಾನ ಇಟ್ಟು ನಾನು ಜೀವಿಸ್ತೇನೆ ಸ್ವಾಮಿ ಅಂತ ಹೇಳಿದರೆ, ಯೋಬನಿಗೆ ಹೇಗೆ ಬೇಲಿ ಹಾಕಿದೆಯೋ ಅದೇ ರೀತಿಯಾಗಿ ನಮ್ಮ ಕುಟುಂಬದಲ್ಲಿಯೂ ಪ್ರಿಯನಾದ ಸಹೋದರ ಸಹೋದರಿಯರೇ, ಈ ವಿಡಿಯೋ ಮುಖಾಂತರ ನೋಡುವಂತ ನಿಮ್ಮ ಕುಟುಂಬದಲ್ಲಿಯೂ ದೇವರು ಬೇಲಿಯನ್ನ ಹಾಕುತ್ತಾರೆ. ಕಳ್ಳನು ಬರ್ತಾನೆ, ಬೇಲಿಯನ್ನು ಮುಟ್ಟಿದಾಗ ಭಯಂಕರವಾದ ಒಂದು ಕರೆಂಟ್ ಶಾಕ್ ಕೊಡುತ್ತದೆ. ಹಾಗಾಗಿ ಅಯ್ಯಯ್ಯೋ, ಇಲ್ಲಿ ಯಾರು ಕರೆಂಟ್ ಹಾಕ್ಬಿಟ್ಟಿದಾರಲ್ಲಪ್ಪ, ನಾನು ಈ ಸಭೆಯಲ್ಲಿ ಹೋಗೋಣ ಅಂತ ಮಾಡಿದ್ದೀನಿ, ಸಭೆ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಏನಿರ್ಬೋದು ಅಂತ ಮತ್ತೆ ಒಮ್ಮೆ ಕೈ ಇಟ್ಟಾಗ ಮತ್ತೆ ಶಾಕ್ ಹೊಡಿತದೆ. ಯಾಕೆ? ಆ ಕುಟುಂಬದ ಮೇಲೆ ದೇವರೊಂದು ಬೇಲಿಯನ್ನ ಹಾಕಿದ್ದಾರೆ, ಯೋಬನಿಗೆ ಹಾಕದ ರೀತಿ. ಅಯ್ಯೋ, ಇವ್ರು ತಪ್ಪಿಸಿಕೊಂಡ್ರು, ಇವ್ರನ್ನ ನಾನು ಏನೂ ಮಾಡಕ್ಕೆ ಆಗುವುದಿಲ್ಲ, ಎಂತ ಕೆಲಸ ಆಗೋಯ್ತಲ್ಲ ನನ್ನಿಂದ, ಈ ಆತ್ಮಗಳೆಲ್ಲ ಜಾರಿ ಹೋಯ್ತಲ್ಲ ಅಂತ ದುರಾತ್ಮನು ಸೈತಾನನು ನೊಂದುಕೊಂಡು ಓಡೋಗ್ತಾನೆ. ಹೆದರ್ಕೊಂಡು ಫಸ್ಟ್ ನೊಂದುಕೊಳ್ತಾನೆ, ಆಮೇಲೆ ಹೆದರ್ಕೊಳ್ತಾನೆ, ಆ ನಂತರ ನಾನು ಇಲ್ಲಿದ್ರೆ ಯಾಕೋ ನನಗೆ ಸರಿ ಆಗಲ್ಲ ಅಂತ ಓಡಿ ಹೋಗ್ತಾನೆ. ಯಾಕೆ? ಪವಿತ್ರಾತ್ಮರು ಆ ಸಭೆಯ ಸುತ್ತ, ಆ ಜನಾಂಗಗಳ ಸುತ್ತ ತನ್ನ ಬಲವನ್ನ ಪರಾಕ್ರಮಶಾಲಿಯಾಗಿ ತೋರಿಸುವಂತ ಅದೇ ಬೆಂಕಿ, ಅದೇ ಕರೆಂಟ್ ದೇವರ ಮಕ್ಕಳ ಮೇಲೆ ಮುಟ್ಲಿಕ್ಕೆ ಆಗ್ತದ? ನಾವು ಯಾವಾಗ ಸ್ವಾಮಿ ಒಳಗಡೆ ನಾವು ಒಳಗ್ ಬರ್ತೀವೋ, ಶೋಧನೆಗಳು ಬಂದು ನಮ್ಮ ಪಕ್ಕದಿಂದ ಹಾದು ಹೋಗ್ತದೆ. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಎಡಕ್ಕೆ 1000 ಜನ, ಬಲಕ್ಕೆ 10,000 ಜನ ಬಿದ್ದು ಸತ್ತರು, ನಿನಗೇನು ತಟ್ಟದು. ಹಲ್ಲೆಲೂಯಾ. ಯಾಕೆ? ದೇವರ ಬಲ, ದೇವರ ಶಕ್ತಿ, ದೇವರ ಅಭಿಷೇಕ ನಿನ್ನಲ್ಲಿ ಇರ್ತದೆ. ಹಲ್ಲೆಲೂಯಾ. ನಿಮ್ಮ ಮೇಲೆ ಇರುವಾಗ ಅವಾಗ ನಿಮ್ಮನ್ನ ಯಾರು ಏನು ಮಾಡಕ್ಕಾಗ್ತದೆ? ಏನು ಮಾಡಕ್ಕಾಗಲ್ಲ. ನಿಮ್ಮನ್ನ ಬಿಟ್ಟು ಓಡ್ ಹೋಗ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಇನ್ನು ಅನೇಕ ಕೆಳಗಡೆ ಓದ್ಕೊಡುವ, ಬಿಟ್ಟು ಬಿಡಬೇಡಿ, ಅದಕ್ಕೆ ಮಹಾಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿರಿ. ವಾಗ್ದಾನ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ದೇವರ ಚಿತ್ತವನ್ನು, ಹಲ್ಲೆಲೂಯಾ, ನೋಡಿ, ದೇವರ ಚಿತ್ತ ವಾಗ್ದಾನವನ್ನು ಹೊಂದಬೇಕಾದ್ರೆ ನಮ್ಗೇನಿರ್ಬೇಕು? ತಾಳ್ಮೆ ಬೇಕು. ಹಲ್ಲೆಲೂಯಾ. ಈಗ ಯಾರಿಗೆ ತಾಳ್ಮೆ ಇದೆ? ಪ್ರಾರ್ಥನೆ ಮಾಡಿದ ತಕ್ಷಣ ನಮ್ಗೆ ಏನಾಗ್ಬೇಕು? ಕೆಲಸಗಳಾಗಬೇಕು. ದೇವರು ರೆಡಿ ಇರ್ಬೇಕು. ಯಾತಕ್ಕೆ? ನಮಗೆ ಕೆಲಸ ಮಾಡ್ಲಿಕ್ಕೆ ಒಳ್ಳಿಕ್ಕೆ. ನಮ್ಮಲ್ಲಿ ತಾಳ್ಮೆ ಇಲ್ಲ. ಸ್ವಾಮಿ, ನಾನು ಎಷ್ಟು ಬಂಡ್ಕಾಲ ಹಾಕಿ ಪ್ರಾರ್ಥನೆ ಮಾಡಿದೆ, ನಿನ್ನ ಹೆಸರಿನಲ್ಲಿ ಸ್ವಾಮಿ ಒಂದು ಮನೆಗೆ ಹೋಗಿದ್ದೀನಿ, ದೆವ್ವ ಬಂದಿದೆ, ದೆವ್ವ ಬಿಡಿಸ್ತಾ ಇದ್ದೀನಿ, ದೆವ್ವ ಹೋಗ್ತಾ ಇದೆ. ನೀನೇ ನೆಟ್ಟಿಗಿಲ್ಲ, ಪ್ರಾರ್ಥನೆ ಮಾಡುವನು ನನ್ನಲ್ಲೇ ನೆಟ್ಟಿಗಿಲ್ಲ ಅಂದ್ಮೇಲೆ ದೆವ್ವ ಎಲ್ಲಿ ಹೋಗ್ತದೆ? ಬರ್ತದೆ ವಾಪಸ್. ಇನ್ನೂ 2 ದಿವಸ ಇನ್ನೂ 2 ತೆಗೆದುಕೊಂಡು ವಾಪಸ್ ಬರ್ತದೆ. ಅಲ್ಲಿಗೆ ಅರ್ಥ, ನಮ್ಮಲ್ಲಿ ತಾಳ್ಮೆ ಇರಬೇಕು, ನಮ್ಮಲ್ಲಿ ದೃಢವಾದ ನಂಬಿಕೆ, ಪ್ರಾರ್ಥನೆ ಇರಬೇಕು. ಯಾರಾದ್ರೂ ಫೋನ್ ಮಾಡಿದಾಗ ಬನ್ನಿ ನಮ್ಮ ಮನೆಗೆ ಪ್ರಾರ್ಥನೆ, ಬಂದು ಸ್ವಲ್ಪ ಪ್ರೇರ್ ಮಾಡಿ, ಪ್ರಾರ್ಥನೆ ಮಾಡಿ, ನಮ್ಮಲ್ಲಿ ಈ ತರ ಒಂದು ಸಮಸ್ಯೆ ಆಗಿದೆ, ನೀವು ಪ್ರಾರ್ಥನೆ ಮಾಡಿದ್ರೆ ಬಿಟ್ಟು ಹೋಗ್ತದೆ ಅಂತ ಅವ್ರು ಹೇಳಿದ ತಕ್ಷಣ ನಾವು ಜೋರಾಗಿ ಹೋಗೋಕ್ಕಿಂತ ಮೊದಲು ನಾವು ಮಂಡ್ಕಾಲ ಹಾಕಿ ಪ್ರಾರ್ಥನೆ ಮಾಡಬೇಕು. ಸ್ವಲ್ಪ ಸಮಯ, 5 ನಿಮಿಷ ಪ್ರಾರ್ಥನೆ ಮಾಡಿ. ನಿಮ್ಮ ನಂಬಿಕೆ ದೃಢವಾಗಿರ್ಲಿ. ಅಪ್ಪ, ಅವ್ರು ಕರಿತಾ ಇದ್ದಾರೆ ಸ್ವಾಮಿ, ಅವ್ರಿಗೆ ಬಿಡುಗಡೆ ಬೇಕಂತೆ ದೇವ್ರೆ, ನಾನು ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೀವು ಹೂ ಅಂತಂದ್ರೆ ನಾ ಸ್ವಾಮಿ ನಾನು ಹೋಗ್ತೀನಿ ದೇವ್ರೆ. ಯಾಕಂದ್ರೆ ನೀವು ನಮ್ಗೆ ಅಧಿಕಾರ ಕೊಟ್ಟಿದ್ದೀರಲ್ಲ, ಹೋಗ್ರಿ ಜಗತ್ತನ್ನ ಸುವಾರ್ತೆ ಸಾರ್ರಿ, ಅಭಿಷೇಕ ಮಾಡ್ರಿ, ದೆವ್ವಗಳನ್ನು ಬಿಡಿಸಿರಿ, ರೋಗಗಳನ್ನ ಸ್ವಸ್ಥತೆ ಮಾಡ್ರಿ ಅಂದ್ರೆ ನೀವು ಪ್ರಾರ್ಥನೆ ಮಾಡುವಾಗ ನಾನು ಬಿಡುಗಡೆ ಕೊಡ್ತೀನಿ ಅಂತ ದೇವ್ರು ಹೇಳಿಲ್ವಾ? ಸ್ವಾಮಿ ನೀ ಹೇಳಿದೆಯಲ್ಲ ಸ್ವಾಮಿ ಎಂಬುದಾಗಿ ನಾನು ದೇವ್ರ ಕೇಳುವಾಗ ದೇವರ ಆತ್ಮಕ್ಕೆ ಮಾತನಾಡ್ತಾರೆ. ಅವಾಗ ಆತ್ಮಕ್ಕೆ ಮಾತನಾಡಿದ್ರೆ ನೀವು ಹೋಗ್ರಿ, ಅಲ್ಲಿ ಕಾರ್ಯಗಳು ನೆರವೇರ್ತವೆ. ಹಾಲೆಲೂಯಾ. ಎಷ್ಟೋ ಜನ
ವಾಕ್ಯ ಪ್ರಾರ್ಥನೆಗಳು ನಡೀತಾರೆ ನಿಜ. ಆದರೆ ಕರೆದ ತಕ್ಷಣ ನಾನು ಹೊರಟೆ ಅಂತ ಹೋಗಿ ಅಲ್ಲಿ ಪ್ರಾರ್ಥನೆ ನಡೀತಿದೆ, ಎಲ್ಲ ನಡೀತಿದೆ, ಅದ್ಭುತ ಕಾರ್ಯಗಳು ನಡೆಯಲ್ಲ. ಯಾಕಂದ್ರೆ ದೇವರು ಪರ್ಮಿಷನ್ ಕೊಟ್ಟೇ ಇರಲ್ಲ. ಕೊಡದಲ್ಲೇ ಹೋಗಿ ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಏನು ಪ್ರಯೋಜನ? ನೀವು ಜಸ್ಟ್ ಪ್ರಾರ್ಥನೆ ಮಾಡಿ ಸಮಾಧಾನ, ಅವ್ರಿಗೆ ಸಮಾಧಾನದ ಇರಲಿ, ದೇವ್ರು ಬಿಡುಗಡೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬರ್ಬೋದೇ ಹೊರತು ಅದ್ಭುತ ಕಾರ್ಯ ನಡೆಯುತ್ತೆ. ಯಾಕಂದ್ರೆ ಅಲ್ಲಿಂದ ಪರ್ಮಿಷನ್ ಬಂದಿಲ್ಲ. ಲೆಟರ್ ಹಾಕಿದೀವಿ, ಪರಲೋಕಕ್ಕೆ ಒಂದು ಲೆಟರ್ ಹಾಕಿದೀವಿ. ಆ ಲೆಟರ್ ಸ್ಯಾಂಕ್ಷನ್ ಆಗಿ ಬರಬೇಕು. ಸ್ವಲ್ಪ ಸಮಯ ಆಗ್ಬೋದು. ಅದಕ್ಕೆ ಇಲ್ಲಿ ಏನು ವಾಕ್ಯ ಬರೆಯಲ್ಪಟ್ಟಿದೆ, ನಿಮ್ಮಲ್ಲಿ ತಾಳ್ಮೆ ಬೇಕು. ಹಾಲೆಲೂಯಾ. ಆ ತಾಳ್ಮೆ ಇಲ್ಲಾಂದ್ರೆ ಯಾವುದು ನಡೆಯಲ್ಲ. ಹಾಲೆಲೂಯಾ. ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಬರುವನು, ತಡ ಮಾಡುವುದಿಲ್ಲ. ಹಾಲೆಲೂಯಾ. ಯಾರು ಬರುವಾತನು? ದೇವರ ಯೇಸು ಸ್ವಾಮಿ ಬರುವಾತನು ತಡ ಮಾಡುವುದಿಲ್ಲ. ವರ್ಷಗಳಿಂದ ನಮಗೆ ವಾಕ್ಯಗಳು ಕೇಳ್ತಾ ಇದ್ದೀವಿ, ಯೇಸು ಸ್ವಾಮಿ ಬರೋಣ ಹತ್ರವಾಗಿದೆ, ಬರೋಣ ಹತ್ರವಾಗಿದೆ. ಎಷ್ಟೋ ಜನ ಬರ್ತಾರೆ 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 ಅಂತ ನಂಬಿಕೆಗಳು ಕಳ್ಕೊಂಡಿದ್ದಾರೆ. ಇಲ್ಲ, ಯಾವತ್ತು ಆಕಾಶ ಭೂಮಿ ಅಳೆದು ಹೋಗುವುದು ಒಂದು ವೇಳೆ, ನನ್ನ ಮಾತು ಎಂದೂ ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಅಂತ ದೇವರು ಹೇಳಿದ್ದಾರೆ. ನಾನು ಹೇಳಿದ ಮೇಲೆ ಬಂದೇ ಬರ್ತೀನಿ. ಹಾಗಾದರೆ ದೇವರು ಹೇಳ್ತಾರೆ, ಹಾಗಾದರೆ ನನ್ನವನಾಗಿರುವ ನೀತಿವಂತನು ಯಾವುದರಿಂದ ಬದುಕುತ್ತಾನೆ? ನಂಬಿಕೆಯಲ್ಲೇ ಬದುಕುತ್ತಾನೆ. ಮೇಲ್ಗಡೆಯಿಂದ ವಚನ ವಾಕ್ಯಗಳನ್ನು ತೆಗೆದುಕೊಂಡು ಬಂದ್ವಲ್ಲ, ಕೆಳಗಡೆ ಏನು ಬರೆಯಲ್ಪಟ್ಟಿದೆ? ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಹಾಲೆಲೂಯಾ. ಆ ನೀತಿವಂತರು ನಾವು ನೀವು ಆಗಿರಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನೀತಿವಂತರಾಗಿ ಬದುಕಬೇಕು, ತಾಳ್ಮೆ ಇರಬೇಕು, ದೇವರ ವಾಕ್ಯವನ್ನು ಅನುಸರಣೆ ಮಾಡಬೇಕು. ಇವೆಲ್ಲ ನಮ್ಮ ಒಳಗೆಲ್ಲ ಚೇಂಜಸ್ ಆಗ್ತಾ 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 ಸಂಪೂರ್ಣವಾಗಿ ಬದಲಾಗ್ತವೆ. ಪ್ರಿಯನಾದ ಸಹೋದರ ಸಹೋದರಿಯರೇ, ಈ ರಾತ್ರಿ ವೇಳೆ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಒಂದು 5 ನಿಮಿಷ ಮುಂದೆ ಹೋಗಿದೆ, ಆದ್ರೆ ಈ ವಾಕ್ಯ ಕಂಪ್ಲೀಟ್ ಆಗ್ಬೇಕು ಅಂತ ದೇವರಾತ್ಮ ತಿಳಿಸಿದ ಪ್ರಕಾರ ನಾನು ಇಲ್ಲಿ ತನಕ ಈ ವಾಕ್ಯವನ್ನ ದೇವರೇ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮ್ಗೆ ಮಹಿಮೆಯಾಗಲಿ. ಈ ರಾತ್ರಿ ವೇಳೆ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಇದ್ರ ಪ್ರಕಾರ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡು, ಸಹಾಯ ಮಾಡುವ ತಂದೆಯಾದ ದೇವರೇ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಕುಟುಂಬಗಳನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಸ್ವಾಮಿ ದೇವರೇ, ಅವರೆಲ್ಲ ಸುಕ್ಷೇಮವಾಗಿ ಬದುಕುವಂತೆ ಒಂದು ದಿವಸ ಸ್ವಾಮಿ ನಿಮ್ಮ ರಾಜ್ಯ ಸೇರಲಿಕ್ಕೆ ಅವರಿಗೆ ಕೃಪೆ ಸಹಾಯ ಎಲ್ಲವನ್ನೂ ಸ್ವಾಮಿ ಪರಲೋಕದಿಂದ ಒದಗಿ ಬಿಡಿದಂತ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.